ಚುನಾವಣೆ ಮೇಲೆ ಸೋಲು ಗೆಲುವು ಸಹಜ. ಅದನ್ನು ಕೇವಲವಾಗಿ ಖಾಲಿ ಡಬ್ಬಗಳು, ರಮೇಶ್ ಅವ್ರ ಹಿಂದೆ ಸುತ್ತು ಇರೋರೆಲ್ಲ ಖಾಲಿ ಡಬ್ಬಗಳು ಒಪ್ಕೊಂಡಿದ್ವಿ, ನಾವೆಲ್ಲ ಒಪ್ಕೊಂಡಿದ್ವಿ. ನಾವೆಲ್ಲ ಖಾಲಿ ಡಬ್ಬಗಳು ಅಲ್ಲ, ಭರ್ತಿಯಾಗಿರೋ ಖಜಾನೆ ಎದುರಿಸಿ ಸೆಲೆಕ್ಟೆಡ್ ವೋಟ್ಸ್ ಇದು, ಅಧ್ಯಕ್ಷರು ಮತ್ತು ಡೆಲಿಗೇಟ್ಸ್ ಹಾಕುವಂಥ ಮತ ಇದು. ಅಂಥ ಕಡೆ 30 ಮತ ನಾನು ಮೊದಲಿಗೆ ನಿಂತು ತಗೊಂಡಿರೋದು ನನ್ನ ಅಭಿಪ್ರಾಯದಲ್ಲಿ ಗ್ರೇಟೆ. ಆದರೆ ಕುತಂತ್ರದ ರಾಜಕಾರಣ, ಅತಿಯಾದ ಆಸೆ ಅಂಶಗಳು, ಅತಿಯಾದ ದುಡ್ಡಿನ ಸುರಿಮಳೆ, ಹೊಳೆಯಂತೆ ಹರಿಸಿದಂಥ ದುಡ್ಡಿನ ಸುರಿಮಳೆ, ಗಿಫ್ಟ್ಗಳು, ಬೆಳ್ಳಿ ಗಿಫ್ಟ್ಗಳು ಕೆಜಿಗಟ್ಟಲೆ, ಬೆಳ್ಳಿನ 4-5 ತಿಂಗಳಿಂದ ತಂದು ರಿಸರ್ವ್ ಮಾಡಿರೋದು ನನ್ನ ಗಮನಕ್ಕೆ ಬಂದಿದೆ. ಕಂತೆ ಅದು ಬ್ಯಾಗ್ಗಳು ತುಂಬಿ ನೋಟುಗಳು ತಗೊಂಡೋಗಿ ಮೂಟೆ ಕೊಟ್ಟಿರೋದು ನನಗೆ ಗೊತ್ತಿದೆ. ಈ ಥರ ಅಡ್ಡದಾರಿಯಲ್ಲಿ ನಾನು ಹೋಗಿಲ್ಲ. ನಾನು ನ್ಯಾಯವಾದ ರೀತಿಯಲ್ಲಿ ಚುನಾವಣೆ ಎದುರಿಸಿದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ನನಗೆ ಸಹಕಾರ ನೀಡಿದಂತೆಲ್ಲ ಮುಖಂಡರುಗಳಿಗೆ, ಮತ ನೀಡಿದಂಥ ಮತದಾರ ಬಂಧುಗಳಿಗೆ ನನ್ನ ತಮ್ಮ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸಿ ನಾನು ಮಾತುಬಿಡ್ತೀನಿ. ಅವ್ರ ಡಬ್ಬ ಭರ್ತಿ ಆಗಿದೆ. ಅಣ್ಣಪ್ಪನವ್ರು ಹೇಳಿದಾಗ ಯಾಕೆ ಭರ್ತಿ ಆಯಿತು, ಹೆಂಗೆ ಭರ್ತಿ ಆಯಿತು? ಅವರು ಡಬ್ಬ ಜೊತೆಗೆ ಅವರ ಪೆಟ್ಟಿಗೆ, ಅವ್ರ ಮನೆ ಎಲ್ಲ ಕೂಡ ಭರ್ತಿ ಇದೆ. ಉದಾಹರಣೆ ಕೊಟ್ಟರು ಅಣ್ಣಪ್ಪನವರು, ಸತ್ಯವಾದ ಉದಾಹರಣೆ ಕೊಟ್ಟರು. ಕಳೆದ 6 ವರ್ಷಗಳಿಂದ ಚೀಮಲ್ಲಲ್ಲಿದ್ದರು. ಅಲ್ಲಿ ಯಾವ ಮಟ್ಟದ ಅವ್ರಿಗೆ ಅಧಿಕಾರ ಇದ್ದಿತ್ತು ಅಂತಾರೆ. 5 ವರ್ಷದ ಮುಗಿದ ಮೇಲೆ ಅಡ್ಮಿನಿಸ್ಟ್ರೇಟರ್ ಹಾಕಿ ಇವ್ರ ಅವಧಿ ಮುಗೀತು ಅಂತಿತ್ತು. ಇದೇ ವ್ಯಕ್ತಿ ಕೋರ್ಟ್ಗೂ ಅಲ್ದು ಎಕ್ಸ್ಟೆಂಡ್ ಮಾಡಿಸ್ಕೊಂಡ್ರು. ಅಲ್ಲಿ ನಡೆದಿರೋ ಅವ್ಯವಹಾರದ ಬಗ್ಗೆ ನನ್ನ ಹತ್ರ ಪಟ್ಟಿ ಇದೆ. ಅದು ಬಿಡೋ ಸಂದರ್ಭ ಬಂದರೆ ಬಿಡ್ತೇನೆ, ಬೇಕಾಗಿಲ್ಲ. ಅವ್ರು ಮಾಡಿದ್ದು ಅವ್ರಿಗೆ ತಗಲ್ಲಿ. ಹಾಗಾಗಿ ಇವತ್ತು ಈ ಚುನಾವಣೆ ಒಂದು ಸತ್ಯ, ಧರ್ಮ ಅಧರ್ಮಗಳ ಚುನಾವಣೆ ಇದು. ಅವರು ಎಲ್ಲ ಪೊಳಗಿದ್ರು ಆ ಫೀಲ್ಡಲ್ಲಿ. ನಾನು ಮೊಟ್ಟ ಮೊದಲನೇ ಚುನಾವಣೆ ಈ ಒಂದು ಆಲ್ವಕ್ಕೂಟದ ಇದರಲ್ಲಿ ಎದುರಿಸ್ತಾ ಇರೋದು. ನನಗೆ ಅವರ ವರ್ಷಗಳು ಗೊತ್ತಿರಲಿಲ್ಲ. ಅಡ್ಡದಾರಿಗಳಲ್ಲಿ ದೂರೋದು, ಮಾಡಬಾರ್ದು ಮಾಡೋದು, ಇಲ್ಲೀಗಲ್ ಆ್ಯಕ್ಟಿವಿಟೀಸು. ನಾನೆಲ್ಲ ಆಗಲೇ ಹೇಳಿದ್ನಲ್ಲ, ಬೈರೇಗೌಡರು, ಪಿಳ್ಳಪ್ಪನವರು ಸತ್ಯವಾದ ಕಾಲದಲ್ಲಿ ರಾಜಕಾರಣ ಮಾಡ್ಕೊಂಬಂದಿರೋದು ನಾವು. ಇವರು ಯಾವ ರೀತಿಯ ಪಕ್ಷದ ಬದಲಾವಣೆ, ಜಿಲ್ಲಾ ಪಂಚಾಯತ್ ಒಂದಲ್ಲಿ ಸೋತರು, ತಿರುಗಿಂದೆ ಇನ್ನೊಂದು ಪಾರ್ಟಿಗಳು. ಚೀಮೂಲಲ್ಲಿ ಒಂದು ಪಾರ್ಟಿಯಲ್ಲಿ ಗೆದ್ದರು, ಮತ್ತೆ ಇಮಿಡಿಯೇಟಾಗಿ ಪಕ್ಷ ಬದಲಾವಣೆ ಮಾಡಿದ್ರು. ಕೋತಿಕೊಂಬ ಆಟ ಆಡ್ದಂಗೆ ಅಲ್ಲಿಂದ ಇಲ್ಲಿಗೆ ಎದುರ್ಕೊಂಡು ಬಂದು ನಾನು ಮಾಡಿಲ್ಲ. ನಾನು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡ್ಮೇಲೆ ಆ ಪಕ್ಷದಿಂದನೇ ಮೊದಲು ಹಿಂದೆ ನಡೆದಿರ್ಬೋದು 25 ವರ್ಷದಿಂದ, ಇನ್ನು 25 ವರ್ಷದಿಂದ ಸತತವಾಗಿ ಒಂದು ಪಕ್ಷದಲ್ಲಿ ನಾನು ನಿಷ್ಠಾವಂತನಾಗಿ ಯಾವುದೇ ಚುನಾವಣೆ ಬಂದು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಒಂದು ರೀತಿಯಲ್ಲಿ ಯಾವುದೇ ಅಭ್ಯರ್ಥಿ XYZ ಯಾರೇ ಆಗಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಆರ್ಥಿಕ ಪಕ್ಷದ ಸಂಘಟನೆ, ನಾನು ಜಿಲ್ಲಾಧ್ಯಕ್ಷರಿಗೆ ಗೊತ್ತು, ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ರಿಗೆ ಗೊತ್ತು, ಪಕ್ಷದ ಸಂಘಟನೆ ವಿಚಾರದಲ್ಲಿ, ಪಕ್ಷದ ಕಾರ್ಯಕ್ರಮದ ವಿಚಾರದಲ್ಲಿ, ಆರ್ಥಿಕವಾಗಿ ಜನ ಸೇರಿಸೋ ವಿಚಾರದಲ್ಲಿ ಇರ್ಬೋದು. ನಾನು ಬಹಳಷ್ಟು ಪ್ರತಿ ಕಾರ್ಯಕ್ರಮಕ್ಕೂ ಲಕ್ಷಾಂತರ ರೂಪಾಯಿ ನನ್ನ ದುಡ್ದು, ಭೂಮಿ ತಾಯಲ್ಲಿ ದುಡ್ದಂಥ ಹಣನ ನಾನು ಕೊಟ್ಕೊಂಡು ಪಕ್ಷದ ಸಂಘಟನೆಗೆ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ. ಕೆಲವು ಇದು ಲೇಟಾಗಿ, ತಡವಾಗಿ ನಾನು ನಿರ್ಧಾರ ತಗೊಳ್ಳೋ ಅಂತ ಅನಿವಾರ್ಯ ಪರಿಸ್ಥಿತಿ ಬಂತು. ಇವರು ಏನು ಹಿಂದೆ ನಾನು ವಿಧಾನಸಭೆಗೆ ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ನನಗೆ ಭಾಳಷ್ಟು ವಿರೋಧ ಮಾಡಿದರು. ಆಮೇಲೆ ಆ ಚೀಮಲಲ್ಲಿ ನಡೆದಂಥ ಕೋಚಿಮಲಲ್ಲಿ ನಡೀತಾ ಇದ್ದಂಥ ಅವ್ಯವಹಾರಗಳು, ವಿಶೇಷವಾಗಿ ಅದರಲ್ಲಿ ಯಾರ್ಯಾರ ಭಾಗಿಗಳು ಅನ್ನೋದು ನನ್ನ ಗಮನಕ್ಕಿತ್ತು. ಆ ಗೋಮಾತೆ
ಆ ತಾಯಿ ಗೋಮಾತೆ ಮುಕ್ಕೋಟಿ ದೇವತೆಗಳಿರುವಂಥ ಹುಟ್ಟಿದ ಮಗುವಿಂದ ಸಾಯ ಮುದುಕರ ತನಕ ಅಮೃತ ನೀಡುವಂಥ ಗೋಮಾತೆ ಸೇವೆ ಅದು. ಅಪುಣ್ಯವಾದ ಕೆಲಸ ಮಾಡ್ತೋದು, ಅಪುಣ್ಯ ಸಿಗೋದೇ ಅದು ಅದೃಷ್ಟ. ಆ ಒಂದು ಹಿನ್ನೆಲೆಯಲ್ಲಿ ಆ ಗೋಮಾತೆ, ಆ ಗೋಪಾಲಕರು ಅವ್ರ ಸೇವೆ ಮಾಡಬೇಕು ಅನ್ನೋ ಕೊನೆಯಲ್ಲಿ ಸ್ವಲ್ಪ ಆತುರದ ನಿರ್ಧಾರ ನಾನು ತಗೊಂಡಿದ್ದು ನಿಜ. ಅದಕ್ಕೆ ಚುನಾವಣೆ ಮೇಲೆ ಸೋಲು ಗೆಲುವು ಸಹಜ.